ಚಿಕ್ಕ ವಯಸ್ಸಿಂದ 4 ಗಂಟೆಗೆ ಎದ್ದು ಒಬ್ಬನೇ ಕಷ್ಟಪಡ್ತಿದ್ದೆ. ಎಲ್ಲ ಬಟ್ಟಿ ಹೊಡೆದಿದ್ದೀನಿ. ನಮ್ಮ ಅಕ್ಕ ನಮ್ಮ ಭಾವನಿಗೆ ಅನ್ನ ಹಾಕ್ಬಿಡೋರು ನನಗೆ ಆಗ್ತಿರ್ಲಿಲ್ಲ. ನಾನು ಒಂದು ದಿವಸ ನಮ್ಮ ಅಕ್ಕ ಒಂದು ಸಾವಿರ ಕಾಲು ಅವ್ಳು ದೊಣ್ಣೆ ತಗೊಂಡೋಗ್ಬಿಟ್ಟು ಬಚ್ಚಲಿಗೆ ಹಾಕ್ಬಿಡ್ತಿದ್ದೆ. ನಾನು ಓದ್ತಿದ್ದೀನಿ, ಅವರು ಓದ್ತಾರೆ, ನನಗೆ ಅನ್ನ ಇಲ್ಲ, ನಮ್ಮ ಭಾವನ ಮಾತ್ರ ಅನ್ನ ಅಂತೇಳಿ ಒಂದು ವಾರಕ್ಕೆ ಒಂದು ಸಾರಿ ಶನಿವಾರ ಮಾಡೋರು. ಭೀಕರ ಬರಗಾಲದಲ್ಲಿ ನಾನು 2 ಊಟ ಮಾಡ್ತಿದ್ದೆ. ಬರಗಾಲದಲ್ಲಿ ಇಂಥ ಸನ್ನಿವೇಶಗಳನ್ನು ಅನುಭವಿಸಿ ಆ ಪ್ರೀತಿ ನಾವು ಯಾರು ಹೋಗ್ತಿರ್ಬೇಕಾದ್ರೆ ಕರೆದು ಅನ್ನ ಹಾಕಿ ಬೆಣ್ಣೆ ಹಾಕಿ ನಮ್ಮ ಸಂಬಂಧಿಗಳು ಆ ಕಡೆ ಗದ್ದೆಹಳ್ಳಿಗೆ ಹೋದಾಗ ಊಟ ಮಾಡಿದ್ರೆ ಅವ್ರನ್ನ ಇನ್ನೂ ನೆನೆಸ್ತೀನಿ. ಇವತ್ತಿನೂ ಕೂಡ ನಾನು ನೆನೆಸಿ ಆನಂದ ಆಗ್ತದೆ, ಪ್ರೀತಿ ಆಗ್ತದೆ. ಹಳ್ಳಿಯ ಸಂಬಂಧ ಯಾವ ರೀತಿ ಇತ್ತು, ಅದು ಯಾವ ರೀತಿ ಬೆಳೆದು ಬಂದಿದೆ ಅನ್ನೋದು ಇವತ್ತು ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿನಿಮಾದಲ್ಲೂ ನೋಡೋಕ್ಕಾಗಲ್ಲ, ಟಿ ವಿಗಳಲ್ಲೂ ನೋಡೋಕ್ಕಾಗಲ್ಲ. ಅಂಥ ಒಂದು ಅನ್ನ ಸಿನಿಮಾವನ್ನು ಇವತ್ತು ಅನ್ನ ಅನ್ನೋ ಸಿನಿಮಾವನ್ನು ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅವರೆಲ್ಲ ಟೀಮು ಅವರೆಲ್ಲರೂ ಕೂಡ ನಮ್ಮೆಲ್ಲ ಸಾಹಿತಿಗಳು, ಇಬ್ಬರು ಸಾಹಿತಿಗಳು ಕೂಡ ಮಾತಾಡಿದ್ದಾರೆ. ಕನ್ನಪ್ಪಗೌಡರು ನೀವು ಬರಲೇಬೇಕು, ನಾನು ಎಲ್ಲ ಯಾವ ಸಿನಿಮಾಕ್ಕೂ ಹೋಗ್ತಾಯಿಲ್ಲ. ಬಂಗಾರದ ಮನುಷ್ಯ ಸಿನಿಮಾ 9 ಸಾರಿ ನೋಡಿದ್ದೆ, ಹತ್ತಿದ್ದೆ, ಕರೀತಿದ್ದೆ, ಪ್ರಗತಿಪರ ರೈತ ಆದೆ, ಎಲ್ಲ ಬೆಳೆನೂ ಬೆಳೆದು ರಾಜಕೀಯಕ್ಕೆ ಬರಬೇಕು ಅಂತ ಬಂದವನೆಲ್ಲ ಆಕಸ್ಮಿಕವಾಗಿ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸೋ ಮೂಲಕ ನಾನು ಬಂದೆ ಅಷ್ಟೇ. ಅದುವರೆಗೂ ಇನ್ನು 15 ವರ್ಷ ರಾಜಕೀಯಕ್ಕೆ ಬರಲ್ಲ ಅಂತ ರಿಜೆಕ್ಟ್ ಮಾಡಿದವನು. ಬೇರೆ ರಾಜಕಾರಣಿಗಳ ಜೊತೆ ಬೆಳೆದ್ರೂ ಕೂಡ ಹೋಯ್ತಿದ್ದವನೆಲ್ಲ. ಈ ಬಡವ್ರ ಕಷ್ಟ ಮಾಡ್ಕೊಂಡೇ ಬಂದವನು. ಅಕ್ಕಿ ನನಗೆ ಯಾರೋ ಹೇಳ್ತಿದ್ರು, ಚುನಾವಣೆ ಪ್ರಚಾರ ಮಾಡಿದ್ರು, GT ದೇವೇಗೌಡಂಗೆ ಏನಿತ್ತಪ್ಪ ಅವ್ನು ಅಕ್ಕಿ ತೂಗ್ತಿದ್ದ ಅಂತ. ನಾನು ವ್ಯವಸಾಯದ ಜೊತೆಗೆ ಸಹಕಾರ ಸಂಘ ಪ್ರಾರಂಭ ಮಾಡಿ ಅಕ್ಕಿ ತಂದು ಈ ಫ್ಯಾಕ್ಟ್ರಿಗಳಲ್ಲಿ ದುಡಿದು 10 ಗಂಟೆ 12 ಗಂಟೆ ಬರೋರು. ಅಷ್ಟೊತ್ತಲ್ಲ ಸೊಸೈಟಿಲಿ ಮಲ್ಲಿಗೆ 12 ಗಂಟೆಯಲ್ಲಿ ಅಕ್ಕಿ ತೂಕು ಕೊಡ್ತಿದ್ದೆ ನಾನು ಅವ್ರಿಗೆ. ಆ ಸೊಸೈಟಿ ಅಕ್ಕಿ ಕೊಟ್ಟು ಅದೇನು ಪ್ರೀತಿ ನನಗೆ ಅಂದರೆ ಹೇಳಿ ಏನು. ಯಾಕೆಂದರೆ ಅಷ್ಟೊತ್ತಲ್ಲಿ ಕೂಲಿ ಮಾಡಿದವ್ರು ಬಂದು ಊಟ ಮಾಡಿ ತುಂಬ ನಿದ್ದೆ ಮಾಡ್ತಿದ್ರಲ್ಲ, ಅದರ ಆಶೀರ್ವಾದದಿಂದ ಇಲ್ಲಿ ಬಂದಿದ್ದೀನಿ ನೋಡಿ ನಾನು. ಬೇರೆ ಯಾವ ಶಕ್ತಿನೂ ಬೇರೆ ಏನೂ ಇಲ್ಲ. ಅದು ಯಾರು ಆಪೋಸಿಟ್ ಅದು ಮಾತಾಡಿದಾಗ ಇನ್ನೂ ಯಾರು ಹಿಂಗೆ ಮಾತಾಡ್ತಾರಲ್ಲ ಅಂತಿದ್ರು, ನನಗೆ ಇನ್ನೂ ಖುಷಿ ಆಯ್ತಿತ್ತು. ಅದು ಇನ್ನೂ ಆ ಒಂದು ಪುಣ್ಯದ ಕೆಲಸ ಬೇರೆ ಯಾರು ಕೂಡ ಸೇರಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಕಾಣ್ತಕ್ಕಂಥ ಒಂದು ಕೆಲಸ ಇದು. ನಮ್ಮ ನೀವೆಲ್ಲ ಯುವಕರಿದ್ದೀರಿ, ಯುವತಿಯರು ಎಲ್ಲ ನೀವೆಲ್ಲ ಇಷ್ಟು ಎಂಥ ಒಂದು ಇದನ್ನು ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಇಂಥ ಯುಗದಿಂದ ಮತ್ತೆ ಇದು ಪ್ರಾರಂಭ ಆಗಬೇಕಾಗಿದೆ. ಇಂದಿನ ಯುಗ ಮತ್ತೆ ಮರಳಿ ಬರ್ತಕ್ಕಂಥದ್ದು, ನಮಗೆಲ್ಲರೂ ಕೂಡ ಒಂದು ಶಕ್ತಿ ಕೊಡ್ತಕ್ಕಂಥದ್ದು, ಉತ್ತಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು, ದುಡಿತಕ್ಕಂಥದ್ದು. ಇಂಥ ರಾಶಿಗಳನ್ನು ಬೆಳೆದು ನಾನು ಕೂಡ ಬಂದವರು ಎಲ್ಲ ಸಮಾಜದವರು ಕೂಡ ಕೊಟ್ಟು ಉಳಿದದ್ದನ್ನು ಪೂಜೆ ಮಾಡಿ ಮನೆಗೆ ತಗೊಂಡು ಹೋಗ್ತಾ ಇದ್ದು. ಬಂಗಾರದ ಮನುಷ್ಯ ಸಿನಿಮಾದಲ್ಲೂ ತೋರ್ತಿದ್ರು. ಇವತ್ತು ಅನ್ನ ಸಿನಿಮಾದಲ್ಲಿ ಅದೆಲ್ಲವನ್ನು ಕೂಡ ರೈತರದನ್ನು ಕೂಡ ತೋರಿಸಿದ್ದಾರೆ, ಮಕ್ಕಳದು ಕೂಡ ತೋರಿಸಿದ್ದಾರೆ. ಮಹಿಳೆಯರು ಯಾವ ರೀತಿ ಇರಬೇಕು ಅಂತಕ್ಕಂಥ ಅವ್ರಿಗೆ ಅಷ್ಟು ದಿವಸ ಊಟ ಮಾಡ್ಕೊಂಡು ಮಗು ಇದ್ದು ಎಷ್ಟು ಪ್ರೀತಿ, ಎತ್ತ ಕರುಳಿಗೆ ಎಷ್ಟು ಪ್ರೀತಿ, ಇವೆಲ್ಲವೂ ಕೂಡ ಭಾಳ ಆನಂದಕರವಾಗಿದೆ. ನನಗಂತೂ ಭಾರಿ ಸಂತೋಷ ಆಗಿದೆ. ಅವರೆಲ್ರಿಗೂ ಚಾಮುಂಡೇಶ್ವರಿ ಇಂಥ 100 ಸಿನಿಮಾಗಳು ಜಗತ್ತಿಗೆ, ನಮ್ಮ ನಾಡಿಗೆ, ಅದರಲ್ಲೂ ಕೂಡ ಕರ್ನಾಟಕ ನಾಡಿಗೆ ಬರಲಿಕ್ಕೆ ನಮ್ಮ ಸಾಹಿತಿಗಳು ಇವರೆಲ್ಲರ ಸಹಕಾರ ಇರುತ್ತೆ. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೆ ನಾನೇ ಫೋನ್ ಮಾಡ್ತೀನಿ, ಈ ಸಿನಿಮಾ ನೀವು ನೋಡ್ಬೇಕಪ್ಪ, ನೀನೇ ಅನ್ನಭಾಗ್ಯ ಕೊಡ್ತೀನಿ, ಏನೇ ಇರಲಿ ನಮಗೂ ಅವ್ರಿಗೂ ಯಾವುದೇ ಇದ್ರು ಕೂಡ ನಾನೇ ದೂರ ನೀನು ಸಂತೋಷ ಪಡಬೇಕು ಅಂದರೆ ಈ ಸಿನಿಮಾ ನೋಡ್ರಿ ಅಂತ ಹೋಗಿ ಹೇಳ್ತೀನಿ. ನಮಗೂ ಎಲ್ಲರಿಗೂ ಶುಭಾಶಯಗಳು.